ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಒಂದು ಹಿಡನ್ ಆಗಿರುವಂತಹ ಹಾಗೆ ವರ್ಷದಲ್ಲಿ ಕೆಲವು ತಿಂಗಳು ಕಾಣಿಸಿಕೊಳ್ಳುವಂತ ಒಂದು ಜಲಪಾತದ ಕಡೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಅದು ಹೇಗಿದೆ, ಎಲ್ಲಿದೆ, ಏನು ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣಂತೆ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಟ್ಯಾಗ್ ಲೈನ್ ಒಂದು ರಾಜ್ಯ ಹಲವು ಜಗತ್ತು ಅನ್ನುವಂತೆ ಈ ಒಂದು ರಾಜ್ಯ ಹಲವು ಜಗತ್ತಿನ ಜೊತೆಗೆ ಹಲವು ವಿಶೇಷತೆಗಳನ್ನ ಒಳಗೊಂಡಿದೆ. ಅದಕ್ಕೆ ಸರಿಹೊಂದುವಂತೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ ಪಶ್ಚಿಮ ಘಟ್ಟಗಳು ಇರುವಂತಹ ಪ್ರದೇಶವನ್ನು ಮಲೆನಾಡು ಅಂತ ಕರೀತಾರೆ. ವರ್ಷದ ಬಹುಪಾಲು ದಿನ ಮಳೆ ಸುರಿಯುವುದರಿಂದ ಹಾಗೂ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿರುವಂತಹ ಬೆಟ್ಟ ಗುಡ್ಡಗಳು ಕೂಡಿರುವುದರಿಂದ ಈ ಪ್ರದೇಶಕ್ಕೆ ಮಲೆನಾಡು ಅಂತ ಹೆಸರು ಬಂದಿದೆ. ಈ ಪ್ರದೇಶದ ಜನರು ಪ್ರಕೃತಿಯನ್ನು ದೇವರಂತೆಯೇ ಪೂಜಿಸುತ್ತಾರೆ ಹಾಗೆ ಆರಾಧಿಸುತ್ತಾರೆ. ಇದಿಷ್ಟು ಮಲೆನಾಡಿನ ಬಗ್ಗೆ ಇರುವಂತಹ ಒಂದು ಸಣ್ಣ ಇಂಟ್ರೊಡಕ್ಷನ್. ಆದ್ರೆ ನಮ್ಮ ಈ ಮಲೆನಾಡು ಎಲ್ಲಾ ವಿಷಯಗಳಲ್ಲೂ ತನ್ನದೇ ಆದಂತಹ ವಿಶೇಷತೆಗಳನ್ನ ಹೊಂದಿದೆ. ಸುಮ್ಮನೆ ಉದಾಹರಣೆಗೆ ತಗೊಳ್ಳೋದಂತಾದ್ರೆ ಮಲೆನಾಡಿನ ಕಡುಬು, ದೇವರ ಹರಕೆ, ದೇಹದ ಹರಕೆ, ಬೆಳಗಿನ ಜಾವದ ತಿಂಡಿ ಹಾಗೂ ಸಂಜೆಯ ಕಾಫಿ ಪ್ರತಿಯೊಂದರ ಹಿಂದೆಯೂ ಒಂದೊಂದು ವಿಶೇಷತೆಗಳನ್ನು ಒಳಗೊಂಡಿದ್ದು ನಮ್ಮ ಈ ಮಲೆನಾಡು ಒಂದು ರೀತಿಯ ಸ್ವರ್ಗ ಅಂತ ಹೇಳಿದ್ರು ತಪ್ಪಾಗಲ್ಲ. ಮಲೆನಾಡಿನ ಬಗ್ಗೆ ಯಾಕಿಷ್ಟು ಹೇಳಿದೆ ಅಂದ್ರೆ, ಮಲೆನಾಡು ವರ್ಷದ ಪ್ರತಿ ಸಂದರ್ಭದಲ್ಲೂ ಪ್ರತಿ ಸಮಯದಲ್ಲೂ ತನ್ನದೇ ಆದಂತಹ ವಿಶೇಷತೆಗಳು, ತನ್ನದೇ ಆದಂತಹ ಸುಂದರತೆಗಳನ್ನು ಒಳಗೊಂಡಿದ್ದು, ಇಂದು ನಾವು ಮಲೆನಾಡಿನಲ್ಲಿ ಸುರಿಯುವಂತಹ ಮಳೆಗಾಲದಲ್ಲಿ ಕಂಡುಬರುವ ಅತಿಥಿಗಳು ಅಂದರೆ ಮಲೆನಾಡಿನ ಮಳೆಗಾಲದ ಸಂದರ್ಭದಲ್ಲಿ ವರ್ಷಧಾರೆಯ ಪ್ರಭಾವದಿಂದ ಮಲೆನಾಡಿನಲ್ಲಿ ಹುಟ್ಟಿಕೊಳ್ಳುವಂತಹ ಕೆಲವೊಂದಿಷ್ಟು ಜಲಪಾತಗಳಲ್ಲಿ ಇಂದು ನಾನು ನಿಮಗೆ ನಮ್ಮ ಊರಿನ ಸಮೀಪದಲ್ಲಿ ಇರುವಂತಹ ಒಂದು ಎಲೆಮರೆಯ ಕಾಯಿಯಂತೆ ಇರುವಂತಹ ಒಂದು ಜಲಪಾತದ ಕಡೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ಈ ರೀತಿಯ ಜಲಪಾತಗಳು ಮಲೆನಾಡಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಕಂಡು ಬರುತ್ತವೆ. ಮಲೆನಾಡಿನಲ್ಲಿ ಸುರಿಯುವಂತಹ ವರ್ಷಧಾರೆಯ ಪ್ರಭಾವದಿಂದ ಕೆಲವು ತಿಂಗಳ ಕಾಲ ಕಾಣಿಸಿಕೊಂಡು ಮರೆಯಾಗುವಂತಹ ಈ ಜಲಪಾತಗಳು ಹೆಚ್ಚು ಪ್ರಸಿದ್ಧಿ ಹೊಂದದೇ ಇದ್ದರೂ ತನ್ನೊಳಗೆ ತನ್ನದೇ ಆದಂತಹ ಸೌಂದರ್ಯಗಳನ್ನು ಒಳಗೊಂಡಿರುವುದು ವಿಶೇಷವಾಗಿದೆ. ಆದ್ರೆ ಇವತ್ತು ನಾವು ಹೋಗ್ತಿರುವಂತಹದ್ದು ಕೊಪ್ಪ ಮತ್ತು ತೀರ್ಥಹಳ್ಳಿ ಮಾರ್ಗದಲ್ಲೇ ಇರುವಂತಹ ಒಂದು ಹಿಡನ್ ಫಾಲ್ಸ್ ಕಡೆಗೆ. ಈ ಒಂದು ಜಲಪಾತ NH 169 ರಸ್ತೆಯಲ್ಲಿ ಬರುವಂತಹ ಕೊಪ್ಪ ಮತ್ತು ತೀರ್ಥಹಳ್ಳಿ ತಾಲೂಕಿನ ಗಡಿಭಾಗದಲ್ಲಿ ಇರುವಂತಹ ಗಡಿಕಲ್ನಿಂದ ಕೇವಲ 3 ರಿಂದ 4 ಕಿಲೋಮೀಟರ್ ದೂರದಲ್ಲಿ ಕಂಡು ಬರುತ್ತದೆ. ಪ್ರಸ್ತುತ ದಿನದವರೆಗೆ ಈ ಒಂದು ಜಲಪಾತಕ್ಕೆ ಯಾವುದೇ ರೀತಿಯ ಅಫಿಷಿಯಲ್ ಹೆಸರು ಇರುವುದಿಲ್ಲ. ಹಾಗಾಗಿ ನಾವು ಈ ಜಲಪಾತಕ್ಕೆ ಇದೇ ಊರಿನ ಅಥವಾ ಈ ಜಲಪಾತ ಇರುವ ಜಾಗದ ಸಮೀಪದ ಊರಿನ ಹೆಸರಿನ ಮೂಲಕ ಈ ಜಲಪಾತದ ಹೆಸರನ್ನು ಕರೆಯುತ್ತಿದ್ದೇವೆ. ಇದಕ್ಕೆ ಹತ್ತಿರದಲ್ಲಿ ಇರುವಂತಹ ಊರು ಅಬ್ಬಿಗುಂಡಿ ಅಥವಾ ಶೆಟ್ಟಿಹಡ್ಲು. ಅಬ್ಬಿಗುಂಡಿ ಫಾಲ್ಸ್ ಅಂದ್ರೆ ಮಲೆನಾಡಿನಲ್ಲಿ ಈಗಾಗಲೇ ತುಂಬಾ ಕಡೆಯಲ್ಲಿ ಇದ್ದಾವೆ. ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಜಲಪಾತವನ್ನು ಶೆಟ್ಟಿಹಡ್ಲು ಫಾಲ್ಸ್ ಅಂತ ಕರಿತೀನಿ ಅಥವಾ ಶೆಟ್ಟಿಹಡ್ಲು ಜಲಪಾತ ಅಂತ ಕರಿತೀನಿ. ಈ ಒಂದು ಶೆಟ್ಟಿಹಡ್ಲು ಏನಿದೆ ಇದು ಗಡಿಕಲ್ ಸಮೀಪದಲ್ಲೇ ಇದ್ದು NH 169 ರಸ್ತೆಯಲ್ಲಿ ಅಂದ್ರೆ ಇಂಟೀರಿಯರ್ ಆಗಿ ಇರುವುದರಿಂದ ನೀವು ಬಂದು ಇಲ್ಲಿ ಸ್ಥಳೀಯರನ್ನು ಯಾರನ್ನಾದ್ರೂ ವಿಚಾರಿಸಿದ್ರೆ ನಿಮ್ಗೆ ಈ ಜಲಪಾತಕ್ಕೆ ಹೋಗುವ ಮಾರ್ಗ ಗೊತ್ತಾಗುತ್ತೆ. ಆದ್ರೆ ಈ ಜಲಪಾತ ಎಲ್ಲಾ ಸಮಯದಲ್ಲೂ ಇರುವುದಿಲ್ಲ. ಕೇವಲ ಮಳೆಗಾಲದ ಸಂದರ್ಭದಲ್ಲಿ ವರ್ಷಧಾರೆಯ ಪ್ರಭಾವದಿಂದ ನಮ್ಗೆ ಕಣ್ಣಿಗೆ ಕಾಣಲು ಸಿಗುತ್ತದೆ. ಹಾಗಾದ್ರೆ ಬನ್ನಿ ಈ ಜಲಪಾತದ ಹತ್ರ ಹೋಗೋಣ. ಹೇಗಿದೆ, ಯಾವ ರೀತಿ ನಮ್ಗೆ ಇದು ನೋಡಕ್ ಸಿಗುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣಂತೆ. ಹಾಗಾದ್ರೆ ಬನ್ನಿ ಜಲಪಾತದ ಕಡೆಗೆ ಹೋಗೋಣ. ಗೈಸ್, ಈ ಕಡೆ ಬಂದಿದ್ದೀವಿ ಅಂಡ್ ಇಲ್ಲಿದೆ ಜಲಪಾತ. ಇಲ್ಲಿ ಮೇಲೆ ಹತ್ತೋಬೇಕಂತೆ ಅಂತೆ. ನಂಗೆ ಇಲ್ಲಿ ಊರು ಮನೆ ಪಕ್ಕದವರೆಲ್ಲ ಹೇಳಿರೋದು, ಪರಿಚಯದವರು. ನೋಡೋಣ, ಇಲ್ಲೆಲ್ಲ ದಾರಿ ಇರುತ್ತೆ, ದಾರಿ ಹುಡ್ಕೊಂಡು ಸೀದಾ ಮೇಲೆ ಹೋಗೋಣ. ಮೇಲೆ ಹೋದ್ರೆ ಒಳ್ಳೆ ಸಖತ್ತಾಗಿರೋ ವ್ಯೂ ಕಾಣುತ್ತಂತೆ. ನೋಡೋಣ. ಹಂಗ್ ಮಾಡ್ಬೇಡ, ಅಲ್ಲಿ ಯಾರ್ದಾರ ಮನೆಯವರೆಲ್ಲ ಬಂದ್ರೆ ಸ್ಪೀಡಲ್ಲಿ ಹತ್ಬೇಕು ಬಾಯ್. ಬಿಯರ್ ಗ್ರಿಲ್ಸ್ ಆಗಿವಿ ಗಾಯ್ಸ್, ಬಿಯರ್ ಗ್ರಿಲ್ಸ್. ನಾನೇನೋ ಒಂದು 7-8 ಅಡಿ ಒಳಗೆ ಅನ್ಕೊಂಡಿದ್ದೆ. ತಣ್ಣಗಿದೆ ನೀರು ಗಾಯ್ಸ್, ಅಲ್ಲಿ ಮೇಲಿಂದ ಬೀಳ್ತಿರೋದು ನೀರು. ಬಟ್ ಮೇಲ್ ವ್ಯೂ ಚೆನ್ನಾಗಿರೋದು. ನನ್ನ ತೋರ್ಸೋ, ಒದ್ದಾಡಿ ಹತ್ತದಾನೆ. ಗಾಯ್ಸ್, ಇಲ್ಲೇ ಸಣ್ಣ ಜಲಪಾತ ಇದೆ. ಜಲಪಾತ ನೊರೆ ಹಾಲಿನಂತ ನೀರು. ಇಷ್ಟು ದೂರ ಹತ್ತಿದ್ಕು ಯಾರು ತಗೊಬೆನ್ನುವಂತೆ. ಹತ್ರ ಹೋಣ. ಏನ್ ಸುಯ್ಕೋಣುತ್ತೋ ಅಲ್ಲಿ. ವಾ ಗಾಯ್ಸ್, ಒಳ್ಳೆ ವ್ಯೂ ಕಾಣೋ ಚಾನ್ಸ್ ಇದೆ ತುಂಬಾ. ಬನ್ನಿ ಹೋಣ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತಾರಲ್ಲ, ಅಂದ್ರೆ ಅಷ್ಟು ಶುದ್ಧ ನೀರು ಕಾಣ್ತಾ ಇದೆ ಇಲ್ಲಿ. ಬಂಡೆಗಳ ಮಧ್ಯೆ ಹರಿದು ಬರ್ತಿರೋಂಥ ನೀರು. ಓಕೆ ಗೈಸ್, ವಾವ್, ಸಿಕ್ಕಿದೆ. ಓಹೋ, ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ ವ್ಯೂ. ಜಲಪಾತ ನೋಡಿ ಗಾಯ್ಸ್,
ಓಕೆ, ನನ್ನ ವಾಯ್ಸ್ ಏನೂ ಕೇಳ್ತಿಲ್ಲ ಅನ್ನೋದು ಗೊತ್ತುಂಟು, ಬಟ್ ಆದರೂ ಪ್ರಯತ್ನ ಮಾಡ್ತಿದ್ದೀನಿ. ಅಲ್ಲಿಂದ ಕೆಳಗಡೆ ಫುಲ್ ಕಾಡು. ಆ ಕಾಡಿಂದ ಅಂದರೆ ಏನು ಡೀಪ್ ಜಂಗಲ್ ಅನ್ನೋಕ್ಕೂ ಆಗಲ್ಲ, ಒಂಥರ ಸ್ಟೀಪ್ ಇದೆ. ಗುಂಡಿಯಿಂದ ಹತ್ತಿ ಬಂದರೆ ಕಾಡಿನ ಮಧ್ಯದಲ್ಲಿ ಒಂದು ಜಲಪಾತ ಇದೆ. ಇಲ್ಲಿ ಯಾರು ಹೆಚ್ಚಾಗಿ ಬರೋಲ್ಲ, ಬಟ್ ಪ್ರಕೃತಿ ಮಧ್ಯೆ ಇರೋದ್ರಿಂದ ಇದು ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಕ್ಷೇತ್ರದಿಂದ ಹೆಂಗೆ ಬೀಳ್ತಿದೆ ನೋಡಿ, ನೊರೆ ಹಾಲಿನ ಜಲಪಾತ ಇಲ್ಲಿದೆ. ಗಾಯ್ಸ್, ಇದ್ರ ಇನ್ನೊಂದು ವಿಶೇಷತೆ ಏನಂದ್ರೆ ಇದು ರಸ್ತೆಗೆ ಕಾಣುತ್ತೆ, ಅದರ ರಸ್ತೆ ಕೆಳಗಿದೆ. ಆದರೆ ಸುತ್ತ ಫುಲ್ ಮರ ಬಂದಿರೋದ್ರಿಂದ ಈಗ ಇರೋದು ಗೊತ್ತಾಗ್ತಿಲ್ಲ ಅಷ್ಟೇ. ಅಲ್ಲಿ ಸಂಡೆಗೆ ಒಂದು ಕಡೆ ನೀರು ಹರಿಯುತ್ತೆ, ಆ ನೀರು ಎಲ್ಲಿ ಹರಿಯುತ್ತೆ ಅನ್ನೋದು ನೋಡ್ಕೊಂಡು ಮೇಲೆ ಹತ್ತು ಬರಬೇಕು. ಬಟ್ ನಾನು ಇಮ್ಯಾಜಿನೇಷನಲ್ಲೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಿರಲಿಲ್ಲ ಹಿಂಗಿದೆ ಅನ್ನೋದು. ಏನು ಮರ್ಯಾ, ನಿಮ್ಳೆ ಸ್ಟಾರ್ಟ್ ಆಗಿವೆ ಆಲ್ರೆಡಿ. ಚೆನ್ನಾಗಿದೆಯಲ್ಲ ವ್ಯೂ, ಇನ್ನೆಲ್ಲೂ ಇಲ್ಲ. ಎಲ್ಲಿ ಮೇಲೆ, ಎಲ್ಲಿ ಇದ್ರಲ್ಲೇನಾ? ನೋಡಿ ಗಾಯ್ಸ್ ಹೆಂಗಿದೆ ಅಂತ. ಒಳ್ಳೆ ಬಾಹುಬಲಿ ಸಿನಿಮಾದಲ್ಲಿದೆಯಲ್ಲ ಆ ಥರ ಕಾಣ್ತಿದೆ. ಬಟ್ ಅದು ಇದಕ್ಕಿಂತ ದೊಡ್ಡ ಇತ್ತು, ಆದರೆ ಅದು ಆರ್ಟಿಫಿಷಿಯಲ್, ಒರಿಜಿನಲ್ಲೇ ಇಂಪಾರ್ಟೆಂಟು. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಏನದು, ಎಲ್ಲಿದ್ಯಾ? ವಾಯ್ಸೇ ಕೇಳ್ತಿಲ್ಲ ಕಣಲ್ಲಿ, ಯಾವ ಥರ ಸೌಂಡ್ ಇದೆ ಇದು. ಓಕೆ, ಇಲ್ಲೊಂದು ದಾರಿ ಇದೆ, ಇದರಿಂದ ಮೇಲೆ ಹೋದ್ರೆ ಇನ್ನೇನು ಕಾಣುತ್ತೆ ನೋಡೋಣ. ನೋಡಿ, ನಾವು ರೋಡಿಂದ ಎಷ್ಟು ಹೈಟಲ್ಲಿ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ, ನೋಡ್ಬೋದು. ಅಷ್ಟು ಹೈಟಲ್ಲಿ ಇದೆ, ಅದಕ್ಕಿಂತ ಎತ್ತರದಿಂದ ನೀರು ಬೀಳ್ತಾ ಇದೆ. ಅದು ರೋಡು ಬಿಳಿ ಬಿಳಿ ಕಾಣುತ್ತಲ್ಲ ಅಥವಾ ಕೆಂಪು ಕಾಣುತ್ತಲ್ಲ, ಅದು ಪ್ರಕೃತಿ ಅದ್ರ ಪಾಡಿಗಿದ್ರೆ, ಅಂದರೆ ನಾವೇನೋ ಮಾಡ್ದಿಕ್ಕಿದ್ರೆ ಅದರಷ್ಟು ಕ್ರಿಯೇಟಿವ್ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಅಂದರೆ ನಾವೇನೋ ಮಾಡೋಕ್ಕೋಗಿ ಏನೋ ಆಗೋಕ್ಕಿಂತ ಅದೇ ನೋಡಿ ಎಂತೆಂಥ ಸುಂದರವಾದ ಜಲಪಾತಗಳನ್ನೆಲ್ಲ ಸೃಷ್ಟಿ ಮಾಡ್ಕೊಂಡಿದೆ. ಸತ್ಯ, ಮನುಷ್ಯನ ಹತ್ರ ಆರ್ಟಿಫಿಷಿಯಲ್ ಆಗಿ ಮಾಡಿದ್ರು ಈ ಥರ ಔಟ್ಪುಟ್ ಕೊಡೋಕ್ಕಾಗಲ್ಲ. ಅಷ್ಟು ಹತ್ತು ಬಂದಿದ್ದಕ್ಕೂ ಒಳ್ಳೆ ವ್ಯೂ ಸಿಕ್ಕಿತ್ತು. ನೋಡೋಣ ಮೇಲ್ಗಡೆ ಏನಿದೆ ಅಂತ. ಈ ಕಡೆ ಮಣ್ಣು ಜಾರ್ತಾ ಇದೆ. ಇದು ಉರ್ಚಟ್ಲೆ ಅನ್ಸುತ್ತೆ. ಎಷ್ಟು ದೊಡ್ಡ ಬಂಡೆ ಇರ್ಬೋದು ನೋಡಿ ಇದು. ಇಲ್ಲಿಂದ ಕಾಣುತ್ತೆ ಜಲಪಾತ. ಇಲ್ಲಿ ಬಿದ್ರು ಮೊಟ್ಟಿ ಇತ್ತು ಅನ್ಸುತ್ತೆ, ಫುಲ್ಲು ಉದುರು ಹೋಗಿದೆ ಈಗ. ಈ ಥರ ಅಂದರೆ ಜನರು ಯಾರು ಬರಲ್ಲಲ್ಲ, ಹಾಗಾಗಿ ಈ ಗಿಡಗಳೆಲ್ಲ ಹುಟ್ಕೊಂಡು ದಾರಿ ಮುಚ್ಚಾಕಿದ್ದಾವೆ. ಒಂದು ಪಾಯಿಂಟಿಗೆ ಬಂದಿದ್ದೀವಿ. ಎತ್ತರದ ಪ್ರದೇಶದಲ್ಲಿ ಇನ್ನೊಂದು ಮರಿ ಜಲಪಾತ. ನೋಡಿ ಬೆಟ್ಟ ಗುಡ್ಡ ಯಾವ ರೇಂಜಿಗಿದೆ. ಇಲ್ಲಿಂದ ಕಾಣುತ್ತೆ ನೋಡಿ, ಇಲ್ಲಿಂದನೂ ಜಲಪಾತ ಕಾಣುತ್ತೆ ಸಣ್ಣ ಉಡಿ ಮಧ್ಯದಲ್ಲಿ. ಓಕೆ, ಅಯ್ಯೋ ಮಣ್ಣು ಕುಸಿಯೋದು ನೋಡಿದ್ರೆ ಹೆದರಿಕೆ ಆಗುತ್ತೆ. ಇಲ್ಲಿ ಯಾರೋ ಬಂದು ಅಲ್ಲ, ಏನಿದೆ ನೋಡಿ, ರೋಡ್ ಕಾಣುತ್ತೆ ನೋಡಿ. ರೋಡ್ಗಿಂತ ನಾವು ಏನಿಲ್ಲ ಅಂದ್ರೆ ಒಂದು ಎಷ್ಟು ಹೈಟ್ ಇರ್ಬೋದು ಒಂದು ಅಂದಾಜು? ಯಾಕಂದ್ರೆ 50 ಅಡಿಗಿಂತ ಡೌನ್ ಅಲ್ಲ, ಆಗ ಹೈಟ್ ಹೇಳಕ್ ಅಷ್ಟು ಕ್ಲಾಸ್ ಇದೆ ಹೇಳಲ್ಲ. ಒಂದು ಸಿಂಪಲ್ ಆಗಿ ಹೇಳೋದಂದ್ರೆ ಒಂದು ಅಡಿಕೆ ಮರಕ್ಕಿಂತನೂ ಎತ್ತರದಲ್ಲಿ ಇದೀವಿ. ಅಡಿಕೆ ಮರ ಇಲ್ಲ, ತೆಂಗಿನ ಮರಕ್ಕಿಂತನೂ ಎತ್ತರ. ಮಣ್ಣು ಜರ್ಗೋದ್ರಿಂದ ಒಂದು ಉಪಯೋಗ ಏನಪ್ಪ ಅಂದ್ರೆ, ಕರೆಕ್ಟಾಗಿ ಜರ್ಗಿ ನಮ್ಮ ಕಾಲಡಿನೇ ಬಂದು ಕೂರೋದ್ರಿಂದ ನಮಗೆ ನಡೆಯೋಕೆ ಗ್ರಿಪ್ ಸಿಗ್ತಾ ಇದೆ. ಅಂದರೆ ಹುಡಿ ಮಣ್ಣು ಥರ ಓಡ್ ಹೋಗ್ತಿಲ್ಲ, ಮಣ್ಣಲ್ಲಿ ನೀರಿನ ಇದಿರೋದ್ರಿಂದ ಹುಡಿ ಮಣ್ಣು ಥರ ಓಡ್ತಿಲ್ಲ. ಜರ್ಗೋದ್ರು ನಮ್ಮ ಕಾಲ ಹತ್ರನೇ ನಿಲ್ಲುತ್ತೆ, ಹಾಗಾಗಿ ನಮ್ಗೆ ಇಳಿಯೋಕೆ ಗ್ರಿಪ್ ಆಗ್ತಿದೆ.
ಓಕೆ, ಓಕೆ. ನಾವು ಈಗ ಹೋಗಿದ್ದು ಆ ಬಂಡೆ ಇತ್ತಲ್ಲ, ಅಲ್ಲಿ ಎದುರುಗಡೆ ಮೇಲೆ ಕಾಣ್ತಿದ್ದಲ್ಲ ಆ ಬಂಡೆಗಿಂತ ಮೇಲೆ ಹೋಗಿದ್ವಿ. ಓಕೆ, ಈಗ ಕೆಳಗೆ ಇಳಿಯೋಣ. ನೋಡಿದ್ರಲ್ಲ, ಬಂದ ದಾರಿಲೇ ವಾಪಸ್ ಹೋಗೋಣಂತೆ ಶಿಸ್ತಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹಿಡನ್ ಜಲಪಾತನ ತೋರ್ಸಕ್ಕೆ ಟ್ರೈ ಮಾಡಿದ್ದೆ. ನಮ್ಮ ಮಲೆನಾಡು ಇದೇ ರೀತಿ ಮಳೆಗಾಲ ಬಂತು ಅಂದ್ರೆ ಒಂದು ಪ್ರಕೃತಿನೇ ನಿರ್ಮಿಸಿಕೊಂಡಿರುವಂತಹ ಪ್ರಾಕೃತಿಕ ಪ್ರೇಕ್ಷಣಿಕ ಸ್ಥಳಗಳು ಕಾಣಕ್ಕೆ ಸಿಗ್ತವೆ ನಮ್ಮ ಮಲೆನಾಡಲ್ಲಿ. ಆ್ಯಂಡ್ ನಮ್ಮ ಮಲೆನಾಡು ಅನ್ನೋಕ್ಕಿಂತ ನಮ್ಮ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಅಂತ ಹೇಳೋ ರೀತಿನೇ ಈ ರೀತಿ ಎಷ್ಟೋ ಪ್ರೇಕ್ಷಣಿಕ ಸ್ಥಳಗಳು ನಮಗೆ ಕಾಣಕ್ಕೆ ಸಿಗ್ತವೆ. ಅಂಥದ್ರಲ್ಲಿ ಇದು ಒಂದಾಗಿದೆ. ಆ್ಯಂಡ್ ಇದ್ರದ್ದು ಒಂದು ಅಫಿಷಿಯಲ್ ನೇಮ್ ಯಾವುದೂ ಇಲ್ಲ, ಅಂದರೆ ಇದಕ್ಕೆ ಇದೇ ಥರ ಒಂದು ಹೆಸರು ಅಂತ ಏನಿಲ್ಲ. ಬಟ್ ಈ ಊರಿಗೆ ಹತ್ತಿರದಲ್ಲಿರುವಂಥದ್ದು ಅಬಿಗುಂಡಿ ಅಥವಾ ಶೆಟ್ಟಿಹಡ್ಲು. ಆ ಕಾರಣದಿಂದ ಇದಕ್ಕೆ ಒಂದು ಶೆಟ್ಟಿಹಡ್ಲು ಫಾಲ್ಸ್ ಅಂತ ಹೆಸರಲ್ಲಿ ಇದರ ವಿಡಿಯೋ ಬಿಟ್ಟಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ, ಈ ಜಲಪಾತದ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಜಲಪಾತದ ಬರೋದು ಹೇಗೆ, ಹಾಗೆ ಜಲಪಾತ ಯಾವ ರೀತಿ ಕಾಣಕ್ಕೆ ಸಿಗುತ್ತೆ ಎಲ್ಲ ತಿಳಿಸ್ಕೊಡೋಕ್ಕೆ ಆದಷ್ಟು ಪ್ರಯತ್ನ ಮಾಡಿದ್ದೆ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.